ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶಿವಮೊಗ್ಗ. ಸ್ನೇಹಿತರೆ, 29 ಅಕ್ಟೋಬರ್ 2023ರಲ್ಲಿ ನಡೆದ ಕೆಎ ಇಲಾಖೆಯಿಂದ ನಡೆದಂಥ ಜೂನಿಯರ್ ಅಸಿಸ್ಟೆಂಟ್ ಮತ್ತು SDA ಪರೀಕ್ಷೆಯ ಕಮ್ಯುನಿಕೇಶನ್ ಪೇಪರ್ ಸಂಭವನೀಯ ಕೀ ಉತ್ತರಗಳನ್ನು ಹೇಳ್ತಾ ಇದ್ದೀವಿ. ಇಲ್ಲಿ 100% ಅಕ್ಯುರೇಸಿ ಕೂಡ ಪ್ರಯತ್ನ ಮಾಡಿದ್ವಿ. 1 ಅಥವಾ 2 ಬದಲಾವಣೆ ಆಗಿದ್ದಲ್ಲಿ ನೀವು ಅದನ್ನ ಮೂಲತಃ ಕೀ ಆನ್ಸರ್ಗಳನ್ನ ನೋಡ್ಕೊಳ್ಳಿ. ಸೊ ಇದು ಕ್ವಶನ್ ಪೇಪರ್ A2 ವರ್ಷನ ಕೀ ಆನ್ಸರ್ ಹೇಳ್ತಾ ಹೋಗ್ತೀನಿ, ಕ್ವಶನ್ ಮತ್ತು ಆನ್ಸರ್ ಅನ್ನ. ಸೊ ಮೊದಲನೇದಾಗಿ ನೋಡ್ರಿ, ಇಲ್ಲಿ ಕದಂಬರ ರಾಜಧಾನಿ ಯಾವುದು ಅಂತಿದೆ. ಕದಂಬರ ರಾಜಧಾನಿ ಬನವಾಸಿ, ಆಪ್ಷನ್ ಎ ಕರೆಕ್ಟ್ ಉತ್ತರ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ, ಆಪ್ಷನ್ ಬಿ ಕರೆಕ್ಟ್ ಉತ್ತರ. ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತಿದೆ. ಭತ್ತ, ಅಂಜೂರ, ಗೋಧಿ, ರಾಗಿಯಲ್ಲಿ ಗುಂಪಿಗೆ ಸೇರದ ಪದ ಅಂಜೂರ, ಆಪ್ಷನ್ ಬಿ ಕರೆಕ್ಟು. 6 ಸಾಲಿನ ಛಂದೋಬಂಧವನ್ನು ನಾವೇನೆಂದು ಕರಿತೀವಿ ಅಂದರೆ ಷಟ್ಬದಿ ಅಂತ ಕರಿತೀವಿ, ಆಪ್ಷನ್ ಡಿ ಕರೆಕ್ಟು. ಆದಿ ಪುರಾಣದ ಕೃತಿಕಾರ ಯಾರು ಅಂದರೆ ಆದಿ ಪುರಾಣದ ಕೃತಿಕಾರ ಪಂಪ ಅಂತ ಹೇಳ್ತೀವಿ, ಆಪ್ಷನ್ ಎ ಕರೆಕ್ಟು. ಆಳಾಗಬಲ್ಲವನು ಅರಸನಾಗಬಲ್ಲ ಅಂತ ಗಾದೆ ಮಾತು, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇದಕ್ಕೆ. ತಂದೆಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಯಾವುದು ಅಂದರೆ ನಾವು ತೀರ್ಥರೂಪ ತಂದೆಯವರಿಗೆ ಅಂತ ಬರಿತೀವಲ್ಲ, ಆಪ್ಷನ್ ಡಿ ಕರೆಕ್ಟ್ ಆನ್ಸರು. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡದ ದೂರದರ್ಶನ ವಾಹಿನಿ ಯಾವುದು ಅಂದರೆ ಚಂದನ ವಾಹಿನಿ, ಆಪ್ಷನ್ ಡಿ ಕರೆಕ್ಟು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ BGL ಸ್ವಾಮಿ ಅವರ ಕಾದಂಬರಿ ಯಾವುದು ಅಂದರೆ ಹಸಿರುವನ್ನು, ಆಪ್ಷನ್ ಡಿ ಕರೆಕ್ಟು. ಜ್ಞಾನಭಾರತಿ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದಂದ್ರೆ ಬೆಂಗಳೂರು, ಆಪ್ಷನ್ ಸಿ ಕರೆಕ್ಟು. ಕರ್ನಾಟಕದ ಡಾಕ್ಟರ್ HR ಸುದರ್ಶನ್ ರವರಿಗೆ ಸಂದಿರುವ ಪ್ರಶಸ್ತಿ ಯಾವುದು ಅಂದರೆ ಬೂಕರ್ ಪ್ರಶಸ್ತಿ, ಆಪ್ಷನ್ ಬಿ ಕರೆಕ್ಟು. ಅಚ್ಚೇವು ಕನ್ನಡದ ದೀಪ ಕವಿತೆಯ ರಚನೆಕಾರ ಯಾರಂದ್ರೆ ಡಾಕ್ಟರ್ DS ಕರ್ಕಿ ಅವರು, ಆಪ್ಷನ್ ಸಿ ಕರೆಕ್ಟು. ನೆಕ್ಸ್ಟ್, ಕನ್ನಡದ ಸಂತ ಕವಿ ಯಾರಂತ ಕರಿತೀವಿ ಅಂದರೆ ಸಂತ ಶಿಶುನಾಳ ಶರೀಫ್ ಅಂತ ನಾವು ಕರಿತಾ ಇದೀವಿ, ಆಪ್ಷನ್ ಡಿ ಕರೆಕ್ಟು. ಜೇಡರ ದಾಸಿಮಯ್ಯನವರ ಅಂಕಿತ ನಾಮ ಅಂದ್ರೆ ರಾಮನಾಥ ಆಗುತ್ತೆ, ಆಪ್ಷನ್ ಎ ಕರೆಕ್ಟು. ಓದಿದನು ಈ ಪದದ ವರ್ತಮಾನ ಕಾಲದ ರೂಪ ಅಂದ್ರೆ ಓದುತ್ತಾನೆ ಅಂತಿದಿಲ್ಲ, ಆಪ್ಷನ್ ಬಿ ಕರೆಕ್ಟು. ಸವರ್ಣ ದೀರ್ಘ ಸಂಧಿಯ ಪದ ಗುರುತಿಸಿ, ಇಲ್ಲಿ ಯಾವುದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅಂದ್ರೆ ಆಪ್ಷನ್ ಎ ದೇವಾಲಯ ಅನ್ನೋದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಅಂತೆ ಎಂಬ ವಾಚಕವನ್ನು ಹೊಂದಿರುವ ಅಲಂಕಾರ ಯಾವುದು ಅಂದ್ರೆ ಉಪಮಾ ಅಲಂಕಾರ, ಆಪ್ಷನ್ ಬಿ ಕರೆಕ್ಟು. ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರು ಯಾವುದಂದ್ರೆ ಮೈಸೂರು ರಾಜ್ಯ ಅಂತ ಹೇಳ್ತಿದ್ವಿ, ಆಪ್ಷನ್ ಎ ಕರೆಕ್ಟು. ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು ಅಂದರೆ KS ನರಸಿಂಹಸ್ವಾಮಿಯವರು, ಆಪ್ಷನ್ ಬಿ ಕರೆಕ್ಟು. ಪಟಪಟ ಎಂಬುದು ಏನಂದರೆ ಅದು ಅನುಕರಣ, ಹಾಗಾಗಿ ಆಪ್ಷನ್ ಡಿ ಕರೆಕ್ಟು. ಅವನು ಎಂಬ ಪದ ಸರ್ವನಾಮ, ಇಲ್ಲಿ ಆಪ್ಷನ್ ಡಿ ಕರೆಕ್ಟ್. ಇಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಅನಾವರಣಗೊಂಡ ಲೋಹದ ಪ್ರತಿಮೆ ಯಾವುದಂದ್ರೆ ಕೆಂಪೇಗೌಡ, ಆಪ್ಷನ್ ಸಿ ಕರೆಕ್ಟು. ಕರ್ನಾಟಕದಲ್ಲಿ ಅಭಿಮಾನ ಸ್ಟುಡಿಯೋ ಸ್ಥಾಪಿಸಿದ ನಟ ಯಾರಂದ್ರೆ TN ಬಾಲಕೃಷ್ಣ, ಆಪ್ಷನ್ ಬಿ ಕರೆಕ್ಟು. ಪೂರ್ವ ಈ ಪದದ ಸಮಾನಾರ್ಥಕ ಪದ ಯಾವುದಂದ್ರೆ ಮೂಡಣ, ಆಪ್ಷನ್ ಸಿ ಕರೆಕ್ಟು. ಬಾಣವನ್ನು ಹೂಡಲು ಆಗದ ಬಿಲ್ಲು ಒಗಟಿನ ಅರ್ಥ ಏನು ಅಂದ್ರೆ ಕಾಮನ ಬಿಲ್ಲು, ಆಪ್ಷನ್ ಸಿ ಕರೆಕ್ಟು. ತಿನ್ನು ಪದದ ನಿಷೇಧಾರ್ಥಕ ರೂಪ ಏನು ಅಂದ್ರೆ ತಿನ್ನನು, ಆಪ್ಷನ್ ಬಿ ಕರೆಕ್ಟು. ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಯಾವುದಂದ್ರೆ ಶ್ರೀರಂಗಪಟ್ಟಣ, ಆಪ್ಷನ್ ಎ ಕರೆಕ್ಟು. ನಿತ್ಯೋತ್ಸವದ ಕವಿ ಅಂತ ಯಾರನ್ನು ಕರಿತೀವಿ ಅಂದ್ರೆ KS ನಿಸಾರ್ ಅಹಮದ್ ಅವರನ್ನ ನಿತ್ಯೋತ್ಸವದ ಕವಿ ಅಂತ ಕರಿತೀವಿ. ನೆಕ್ಸ್ಟ್, ಕದಳಿ ಎಂದರೆ ಬಾಳೆ ಅಂತ ಅರ್ಥ, ಆಪ್ಷನ್ ಎ ಕರೆಕ್ಟು. ಬಿದ್ದರು ಕ್ರಿಯಾಪದದ ಧಾತು ಯಾವುದಂದ್ರೆ ಬೀಳು ಅಂತ, ಆಪ್ಷನ್ ಬಿ ಕರೆಕ್ಟು. ಮಂಕುತಿಮ್ಮನ ಕಗ್ಗದ ಕೃತಿಕಾರರು ಯಾರಂದ್ರೆ DV ಗುಂಡಪ್ಪನವರು, DVG ಕರೆಕ್ಟು. ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು ಯಾರಂದ್ರೆ HL ನಾಗೇಗೌಡರವರು, ಆಪ್ಷನ್ ಬಿ ಕರೆಕ್ಟು. ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿಯನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ, ಆಪ್ಷನ್ ಎ ಕರೆಕ್ಟು. 2 ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಯಾವುದಂದ್ರೆ ಗಂಡ ಬೇರುಂಡ, ಆಪ್ಷನ್ ಬಿ ಕರೆಕ್ಟು. ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದಂದ್ರೆ ಸಿಂಹ, ಆಪ್ಷನ್ ಬಿ ಕರೆಕ್ಟು. ನೆಕ್ಸ್ಟ್ ಇಂಗ್ಲಿಷ್ ಬರ್ತಾ ಹೋಗೋಣ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಈ 4 ಸೆಂಟೆನ್ಸ್ ಅಲ್ಲಿ ಕರೆಕ್ಟ್ ಸೆಂಟೆನ್ಸ್ ಯಾವ್ದಾದ್ರು ಆಪ್ಷನ್ ಎ, ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ ಅನ್ನೋದು ಕರೆಕ್ಟ್ ಆಗಿರೋ ಸೆಂಟೆನ್ಸು. ಮೆನಿ ಪೀಪಲ್ ಡ್ಯಾಶ್ ಡ್ಯೂ ಟು COVID-19 ಅಂಡ್ ದ ನಂಬರ್ ಆಫ್ ಡೆತ್ಸ್ ಈಸ್ ಅಲಾರ್ಮಿಂಗ್ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ರೈಟ್ ಚಾಯ್ಸ್ ಅಂತ ಇದೆ. ಮೆನಿ ಪೀಪಲ್ ಪಾಸ್ಡ್ ಅವೇ ಅಂತ ಹೇಳ್ತೀವಲ್ಲ, ಆಪ್ಷನ್ ಬಿ ಕರೆಕ್ಟು. ಜಾನ್ ಬುಕ್ಡ್ 1 ಬರ್ತ್ ಇನ್ ದ ಟಿಪ್ಪು ಎಕ್ಸ್ಪ್ರೆಸ್. ಈ ಡ್ಯಾಶ್ ಪ್ಲೇಸಲ್ಲಿ ಬರ್ತಕ್ಕಂಥ ಕರೆಕ್ಟ್ ಆಪ್ಷನ್ ಅಂದರೆ ಬರ್ತ್, BERTH ಅಂತಿದೆಯಲ್ಲ, ಆಪ್ಷನ್ ಸಿ ಕರೆಕ್ಟ್ ಇದಕ್ಕೆ.
ಗೆಟಿಂಗ್ ದ ಡಾಕ್ಟರೇಟ್ ಡಿಗ್ರಿ ಹ್ಯಾಸ್ ಆಡೆಡ್ ಒನ್ ಮೋರ್ ಫಿದರ್ ಇನ್ ಇಸ್ ಕ್ಯಾಪ್ ಅಂತಿದೆಯಾ. ದ ಅಂಡರ್ಲೈನ್ ಪ್ರೈಸ್ ಸಜೆಸ್ಟ್ ಏನಂತ ಇದೆ ಅಂದರೆ ಅಡಿಷನಲ್ ಸಕ್ಸಸ್ ಅಂತ ಹೇಳ್ತೀವಿ. ಆಪ್ಷನ್ ಎ ಕರೆಕ್ಟ್ ಇದಕ್ಕೆ. ದನ್ ದ ಒನ್ ಹೂ ಡಸ್ ನಾಟ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಈಸ್ ಕಾಲ್ಡ್. ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಬಲ್ಲದೆ ಇರೋಣ ನಾವು ಅನಕ್ಷರಸ್ಥ, ಇಲ್ಲಿಟ್ರೇಟ್ ಅಂತ ಕರಿತೀವಿ. ಆಪ್ಷನ್ ಬಿ ಕರೆಕ್ಟು. ಸೊ ಕೊಟ್ಟಿರೋ 4 ವರ್ಡ್ಸನ್ನು ರೀಅರೇಂಜ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಿರಿ ಅಂತ ಕೇಳಿದ್ದಾನೆ. ಮೀನಿಂಗ್ಫುಲ್ ಸೆಂಟೆನ್ಸ್ ಅಂದರೆ QSPR. QSPR ಅಂದರೆ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಆಗುತ್ತೆ. QSPR ಆಪ್ಷನ್ ಡಿ ಕರೆಕ್ಟು. ಐಡೆಂಟಿಫೈ ದ ಆಡ್ ಒನ್ ಇನ್ ದ ಗ್ರೂಪ್. ಗುಂಪಿಗೆ ಸೇರದೆ ಇರೋದು ಯಾವುದಂದ್ರೆ ಬಿಟ್ರೇಯಲ್ ಅಂತ ಕರಿತೀವಿ. ಆಪ್ಷನ್ ಸಿ ಕರೆಕ್ಟು. ನೆಕ್ಸ್ಟ್ 43rd ಕ್ವಶನ್ ಬರೋಣ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂದರೆ ಐ ವಿಲ್ ಗೋ ಟು ಬೆಂಗಳೂರು ಟುಮಾರೋ ಅಂತಿದೆಯಲ್ಲ, ದಿಸ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಆಪೋಸಿಟ್ ಆಫ್ ದ ವರ್ಡ್ ಹೆಲ್ತ್ ಅಂತಿದೆ. ಹೆಲ್ತ್ ವರ್ಡಲ್ಲಿ ಆಪೋಸಿಟ್ ಹೆಲ್ತ್ ಹೆಲ್ತ್ ಅಂತ ಕರಿತೀವಿ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. 4 ಸೆಂಟೆನ್ಸಲ್ಲಿ ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಯಾವುದಂದ್ರೆ ಆಪ್ಷನ್ ಸಿ. ರವಿ ಸೆಡ್ ಡು ಯು ಲೈಕ್ ಇಂಗ್ಲೀಷ್ ಮೀನಾ ಅಂತಿದೆಯಲ್ಲ, ಇದು ಕರೆಕ್ಟ್ ಸೆಂಟೆನ್ಸ್ ಆಗಿರುತ್ತೆ. ಒನ್ ಮಸ್ಟ್ ಡ್ಯಾಶ್ ಬ್ಯಾಡ್ ಹ್ಯಾಬಿಟ್ಸ್ ಟು ಲೀಡ್ ಎ ಹೆಲ್ತಿ ಲೈಫ್ ಅಂತಿದೆಯಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಚಾಯ್ಸ್ ಅಂದರೆ ಯಾವ್ದು ಬರುತ್ತೆ ಅಂದರೆ ಗಿವ್ ಅಪ್ ಅಂತ ಬರುತ್ತೆ. ಸೊ ಒನ್ ಮಸ್ಟ್ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್ ಟು ಲೀಡ್ ಎ ಹೆಲ್ತಿ ಲೈಫ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟು. ದ ವರ್ಡ್ ಸ್ಟ್ರೈಕ್ ಮೀನ್ಸ್ ಹಿಟ್. ದ ಸೇಮ್ ವರ್ಡ್ ಇನ್ ದಿಸ್ ಸೆಂಟೆನ್ಸ್ ದ ವರ್ಕರ್ಸ್ ವೆಂಟ್ ಆನ್ ಸ್ಟ್ರೈಕ್ ಟು ಗೆಟ್ ದೇರ್ ಡಿಮ್ಯಾಂಡ್ಸ್ ಮೆಟ್ ಮೀನ್ಸ್ ಅಂತ ಇದೆ. ಸೊ ಇದಕ್ಕೆ ಯಾವ್ದು ಕರೆಕ್ಟ್ ಆಗುತ್ತೆ ದ ವರ್ಕರ್ಸ್ ರೆಫ್ಯೂಸ್ ಟು ವರ್ಕ್ ಅಂತಿದೆಯಲ್ಲ, ಸೊ ಇದು ಅದರ ಮೀನಿಂಗ್ ಆಗಿರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ದ ಫ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಫೆನಾಮಿನನ್. ಫೆನಾಮಿನನ್ನ ಫ್ಲೂರಲ್ ಫಾರ್ಮ್ ಯಾವುದಂದ್ರೆ ಫೆನಾಮಿನಾ ಅಂತ. ಆಪ್ಷನ್ ಡಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಚೂಸ್ ದ ಕರೆಕ್ಟ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಿದೆ. ಯಾಸ್ ಯು ಡ್ಯಾಶ್ ಸೊ ಯು ರೀಪ್ ಅಂತ ಇದೆ. ಯಾ ಯು ಸೋ ಅಂತ ಇದೆಯಲ್ಲ, ಈ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಮೇರಿ ಆಲ್ವೇಸ್ ಬ್ಲೋಸ್ ಅವರ್ ಓನ್ ಟ್ರಂಪೆಟ್ ಅಂತ ಇದೆ ಅಂದರೆ ಸೊ ದ ಅಂಡರ್ಲೈನ್ಡ್ ಫ್ರೈಸ್ ಸಜೆಸ್ಟ್ ದಟ್ ಅಂತ ಏನು ಹೇಳುತ್ತೆ ಅಂದರೆ ಮೇರಿ ಬೂಸ್ಟ್ಸ್ ಅವರ್ ಸೆಲ್ಫ್ ಅಂತ ಇದೆಯಲ್ಲ, ಆಪ್ಷನ್ ಡಿ ಇದು ಸರಿ ಆಗುತ್ತೆ. ದ ವರ್ಡ್ ಅಕ್ನಾಲೆಡ್ಜ್ ಮೀನ್ಸ್ ಮೀನ್ಸ್ ಅಕ್ಸೆಪ್ಟ್ ಅಂತ ಕರಿತೀವಿ. ಆಪ್ಷನ್ ಎ ಕರೆಕ್ಟು. ದ ಆಪೋಸಿಟ್ ಮೀನಿಂಗ್ ಆಫ್ ಬಾರೆನ್ ಅಂದರೆ ಪ್ರೊಡಕ್ಟಿವ್ ಅಂತ ಕೇಳ್ತೀವಿ. ಆಪ್ಷನ್ ಬಿ ಕರೆಕ್ಟು. ರಾಮು ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂತಿದೆ. ರಾಮು ಈಸ್ ಎ ಆನೆಸ್ಟ್ ಮ್ಯಾನ್ ಅಂತ. ಆಪ್ಷನ್ ಎ ಕರೆಕ್ಟು. ಐ ಆಮ್ ಅಂಗ್ರಿ ಡ್ಯಾಶ್ ಯು ಅಂತಿದೆ. ಐ ಆಮ್ ಅಂಗ್ರಿ ವಿತ್ ಯು ಅಂತ. ಆಪ್ಷನ್ ಸಿ ಕರೆಕ್ಟು. ಅಮಾಂಗ್ ದ ಸ್ಟೂಡೆಂಟ್ಸ್ ದ ಪೂರ್ ಡ್ಯಾಶ್ ವರ್ ಗಿವನ್ ಯೂನಿಫಾರ್ಮ್ ಆ್ಯಂಡ್ ಬುಕ್ಸ್ ಫ್ರೀ ಆಫ್ ಕಾಸ್ಟ್ ಅಂತ ಇದೆ. ದ ಪೂರ್ ಒನ್ಸ್ ಅಂತ ಹೇಳ್ತೀವಿ. ಆಪ್ಷನ್ ಎ ಕರೆಕ್ಟು. ಸೊ ನೆಕ್ಸ್ಟು ಅಫ್ಲುಯೆಂಟ್ ಮೀನ್ಸ್ ಅಂತ ಕೇಳಿದ್ದಾನೆ. ಅಫ್ಲುಯೆಂಟ್ನ ಮೀನಿಂಗ್ ಏನಂದ್ರೆ ರಿಚ್ ಅಂತ ಹೇಳ್ತೀವಿ. ಆಪ್ಷನ್ ಎ ಕರೆಕ್ಟು. ರಾಜು ವರ್ಕ್ಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ ಅಂದರೆ ರಾಜು ವರ್ಕ್ಸ್ ಇನ್ ಎ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಆಪ್ಷನ್ ಸಿ ಕರೆಕ್ಟು. ಚೂಸ್ ದ ಅಪೋಸಿಟ್ ಆಫ್ ದ ವರ್ಡ್ ಫ್ಯಾರ್. ಫ್ಯಾರ್ಗೆ ಅಪೋಸಿಟ್ ವರ್ಡ್ ಅಂದರೆ ನಿಯರ್ ಆಗುತ್ತೆ. ದೂರ, ಸನಿಹ ಅಂತ ಹೇಳ್ತೀವಲ್ಲ, ನಿಯರ್ ಕರೆಕ್ಟ್ ಆನ್ಸರು. ಎ ಪರ್ಸನ್ ಹ್ಯಾವಿಂಗ್ ಮೋರ್ ದೆನ್ ಒನ್ ವೈಫ್ ಈಸ್ ಕಾಲ್ಡ್. ಒಂದಕ್ಕಿಂತ ಹೆಚ್ಚು ಹೆಣ್ತರು ಹೊಂದಿರೋ ಏನಂತ ಕರಿತೀವಿ ಪಾಲಿಗಮಿಸ್ಟ್ ಅಂತ ಕರಿತೀವಿ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಡ್ ವರ್ಡ್. ಸೆಟಲೈಟ್ ಅನ್ನೋ ವರ್ಡ್ ಕರೆಕ್ಟ್ ಸ್ಪೆಲ್ಲಿಂಗ್ ಇರ್ತಕ್ಕಂಥ ವರ್ಡ್ ಯಾವುದಂದ್ರೆ ಆಪ್ಷನ್ ಎ ಸೆಟಲೈಟ್ ಅಂತಿದಿಲ್ಲ, ಇದು ಕರೆಕ್ಟ್ ಆಗುತ್ತೆ. ಒನ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಅಬ್ಸೆಂಟ್ ಅಂತ ಇದೆ. ಒನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಅಬ್ಸೆಂಟ್. ಆಪ್ಷನ್ ಬಿ ಕರೆಕ್ಟು. ಡ್ಯಾಶ್ ಐ ಕಮ್ ಇನ್ ಸರ್ ಆಸ್ಕ್ಡ್ ದ ಸ್ಟೂಡೆಂಟ್. ಮೇ ಐ ಕಮ್ ಇನ್ ಸರ್ ಅಂತ ಹೇಳ್ತೀವಲ್ಲ, ಮೇ ಕರೆಕ್ಟ್ ಆಗುತ್ತೆ ಇದಕ್ಕೆ. ಐಡೆಂಟಿಫೈ ದ ಆಡ್ ಒನ್ ಇನ್ ದ ಗ್ರೂಪ್ ಅಂತಿದೆ. ಡಿಸ್ಟ್ರಕ್ಟಿವ್, ಪಾಯ್ಸನಸ್ಸು, ಕನ್ಸ್ಟ್ರಕ್ಟಿವ್, ಹಾರ್ಮ್ಫುಲ್ ಅಂತಿದೆಯಲ್ಲ, ಸೊ ಇಲ್ಲಿ ಗುಂಪಿಗೆ ಸೇರಿದಿರೋದು ಕನ್ಸ್ಟ್ರಕ್ಟಿವ್. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಚಿಲ್ಡ್ರನ್ ಡ್ಯಾಶ್ ಸ್ವೀಟ್ಸ್ ಅಂತಿದೆ. ಚಿಲ್ಡ್ರನ್ಸ್ ಲೈಕ್ ಸ್ವೀಟ್ಸ್ ಅಂತ ಆಗುತ್ತೆ. ಚಿಲ್ಡ್ರನ್ ಲೈಕ್. ಆಪ್ಷನ್ ಡಿ ಕರೆಕ್ಟು. ನೆಕ್ಸ್ಟ್ ಡ್ಯಾಶ್ ಯು ಪ್ಲೀಸ್ ಲೆಂಡ್ ಮಿ ಯುವರ್ ಬೈಕ್ ಅಂತ ಇದೆಯಲ್ಲ, ವುಡ್ ಯು ಪ್ಲೀಸ್ ಲೆಂಡ್ ಮಿ ಯುವರ್ ಬೈಕ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟು. ಮೀಟ್ ಮೀ ಹಟ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ಇದಕ್ಕೆ. ರಹೀಮ್ ಸ್ಯಾಟ್ ಬಿಸೈಡ್ ಈಸ್ ಫಾದರು. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ದೆರ್ ಈಸ್ ಎ ಕಟ್ ಥ್ರೋಟ್ ಕಾಂಪಿಟೇಷನ್ ಇನ್ ದ ಜಾಬ್ ಮಾರ್ಕೆಟ್. ಕಟ್ ಥ್ರೋ ಮೀನಿಂಗ್ ಏನಂದರೆ ಟಫ್ ಕಾಂಪಿಟೇಷನ್ ಅಂತ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಫಿಯರ್ ಆಫ್ ವಾಟರ್ ಈಸ್ ನೌನ್ ಹ್ಯಾಸ್ ಅಂತಿದೆ. ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ. ಆಪ್ಷನ್ ಬಿ ಕರೆಕ್ಟು. ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಕರೆಕ್ಟ್ ಸ್ಪೆಲ್ಲಿಂಗ್ ಇರ್ತಕ್ಕಂಥ ವರ್ಡ್ ಯಾವುದಂದ್ರೆ ಮೈಂಟೆನೆನ್ಸ್ ಅಂತ. ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾಗುತ್ತೆ. ನೆಕ್ಸ್ಟು ನಾವು ಕಂಪ್ಯೂಟರ್ ಕ್ವಶನ್ಸ್ಗೆ ಬರೋಣ. ವಿಚ್ ಆಫ್ ದೀಸ್ ಈಸ್ ನಾಟ್ ಆನ್ ಔಟ್ಪುಟ್ ಡಿವೈಸ್. ಇದರಲ್ಲಿ ಔಟ್ಪುಟ್ ಡಿವೈಸ್ ಯಾವುದಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಕೀಬೋರ್ಡ್ ಅನ್ನೋದು ಔಟ್ಪುಟ್ ಡಿವೈಸ್ ಅಲ್ಲ.
ನೆಕ್ಸ್ಟ್ ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ದ ವರ್ಡ್ ಫೈಲ್ಸ್ ಅಂದರೆ .doc ಅಂತ ಹೇಳ್ತೀವಲ್ಲ, ಇದು ಎಕ್ಸ್ಟೆನ್ಷನ್ ವರ್ಡ್ ಫೈಲ್ಸ್ನ ಸೊ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಕಾಪಿ ದ ಸೆಲೆಕ್ಟೆಡ್ ಇನ್ಫಾರ್ಮೇಷನ್ ಫ್ರಮ್ ದ ಡಾಕ್ಯುಮೆಂಟ್. ಸೊ ನೋಡಿ, ಶಾರ್ಟ್ಕಟ್ ಕೀ ಕಾಪಿ ಸೆಲೆಕ್ಟೆಡ್ ಇನ್ಫಾರ್ಮೇಷನ್ ಆಫ್ ದ ಡಾಕ್ಯುಮೆಂಟ್ನ ಕಾಪಿ ಮಾಡೋದು ಯಾವುದಂದ್ರೆ Ctrl+C ಅಂತ ಹೇಳ್ತೀವಿ. ನೆಕ್ಸ್ಟ್ ಇಮೇಲ್ ಸ್ಟ್ಯಾಂಡ್ಸ್ ಫಾರ್ ಅಂದರೆ ಏನಂದ್ವಿ, ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರಿತೀವಿ, ಆಪ್ಷನ್ ಎ ಕರೆಕ್ಟು. ನೆಕ್ಸ್ಟು ಎಕ್ಸ್ಪ್ಯಾಂಡ್ MBPS ಅಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್ ಆಗುತ್ತೆ, ಆಪ್ಷನ್ ಬಿ ನಲ್ಲಿದೆ ಮೆಗಾಬೈಟ್ಸ್ ಪರ್ ಸೆಕೆಂಡ್ ಅದು. ಸೊ ಮೆಗಾಬಿಟ್ಸ್ ಪರ್ ಸೆಕೆಂಡು. ನೆಕ್ಸ್ಟು 76th ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರೈಮರಿ ಮೆಮೊರಿ ಅಂತಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರೈಮರಿ ಮೆಮೊರಿ ಅಂದರೆ ರ್ಯಾಮ್ ಇದೆಯಲ್ಲ, ರ್ಯಾಂಡಮ್ ಅಸೆಸ್ ಮೆಮೊರಿ, ಇದನ್ನ ಪ್ರೈಮರಿ ಮೆಮೊರಿ ಅಂತ ಕರಿತೀವಿ. ಸೊ ನೆಕ್ಸ್ಟು ಇಂಗ್ಲೀಷಲ್ಲಿರೋ ಹೇಳ್ಬಿಡ್ತೀನಿ ನಾನು. 77th ಕ್ವಶನ್ ಬರೋಣ. ಬೈ ಡಿಫಾಲ್ಟ್ we find dash number of excel sheets in a workbook ಅಂದ್ರೆ ಬೈ ಡಿಫಾಲ್ಟ್ ಒಂದು ಎಕ್ಸೆಲ್ ಶೀಟ್ ಸಿಗುತ್ತೆ ನಿಮಗೆ. DVD stands for DVD ಏನಂದ್ರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರಿತೀವಿ, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ವೆಬ್ ಬ್ರೌಸರ್ ಯೂಸ್ಡ್ ಇನ್ ದ ಅಸೆಸ್ಸಿಂಗ್ ಇಂಟರ್ನೆಟ್ ಅಂದ್ರೆ ಸೊ ಇಲ್ಲಿ ವೆಬ್ ಬ್ರೌಸರ್ ಎಲ್ಲಾದ್ರೆ ಗೂಗಲ್ ಕ್ರೋಮ್ ಹೌದು, ಮೊಜಿಲ್ಲಾ ಫೈರ್ಫಾಕ್ಸ್ ಹೌದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಹೌದು. ಸೊ ಹಾಗಾಗಿ ಆಲ್ ಆಫ್ ದೀಸ್ ಬರೀತೀವಿ. LAN ಸ್ಟ್ಯಾಂಡ್ಸ್ ಫಾರ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ, ಆಪ್ಷನ್ ಡಿ ಕರೆಕ್ಟು. ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಇನ್ಪುಟ್ ಡಿವೈಸ್ ಅಂದರೆ ನೋಡ್ರಿ, ಇದರಲ್ಲಿ ಇನ್ಪುಟ್ ಡಿವೈಸ್ ಯಾವುದಲ್ಲ ಅಂತ ಕೇಳಿದರೆ ಮಾನಿಟರ್ ಅನ್ನೋದು ಇನ್ಪುಟ್ ಡಿವೈಸ್ ಅಲ್ಲ, ಆಪ್ಷನ್ ಸಿ ಕರೆಕ್ಟ್. ಸೊ ನೆಕ್ಸ್ಟ್ 83ನೇದು, process of copying important data to another location to prevent their loss is called ಏನಂತ ಕರಿತೀವಿ ಅಂದರೆ ಬ್ಯಾಕಪ್ ಅಂತ ಕರಿತೀವಿ. which software is used for creating letters and documents ಅಂದರೆ MS Word ಅನ್ನ ಯೂಸ್ ಮಾಡ್ತೀವಿ ಲೆಟರ್ಸ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ. ನೆಕ್ಸ್ಟ್ ಫಿಸಿಕಲ್ ಕಾಂಪೊನೆಂಟ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್ ಈಸ್ ಕಾಲ್ಡ್ ಹಾರ್ಡ್ವೇರ್ ಅಂತ ಕರಿತೀವಿ. ಸೊ ನೆಕ್ಸ್ಟು ವಿಚ್ ಈಸ್ ದ ಫಾಸ್ಟೆಸ್ಟ್ ಕಂಪ್ಯೂಟರ್ ಅಂದರೆ ಸೂಪರ್ ಕಂಪ್ಯೂಟರ್ಸ್ನ ಫಾಸ್ಟೆಸ್ಟ್ ಕಂಪ್ಯೂಟರ್ ಅಂತ ಕರಿತೀವಿ. ALU ಸ್ಟ್ಯಾಂಡ್ಸ್ ಫಾರ್ ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆಗುತ್ತೆ, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ದ ನೆಟ್ವರ್ಕ್ ಆಫ್ ಸಿಸ್ಟಮ್ಸ್ ವಿತ್ ಇನ್ ಆನ್ ಆರ್ಗನೈಸೇಷನ್ ಈಸ್ ಕಾಲ್ಡ್ ಆಸ್ ಇಂಟ್ರಾನೆಟ್ ಅಂತ ಕರಿತೀವಿ, ಇಂಟರ್ನೆಟ್ ಅಲ್ಲ ಇಂಟ್ರಾನೆಟ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 89th ಕ್ವಶನ್ಗೆ ಬರೋಣ. ISP ಸ್ಟ್ಯಾಂಡ್ಸ್ ಫಾರ್ ಅಂದರೆ ಇಂಟ್ರಾನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಇದೆ, ಇಂಟ್ರಾನೆಟ್ ಸರ್ವಿಸ್ ಪ್ರೊವೈಡರ್ ಅಂತ, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ಇದಕ್ಕೆ. ಮೈಕ್ರೋಸಾಫ್ಟ್ ವಿಂಡೋಸ್ ಈಸ್ ಡ್ಯಾಶ್ ಅಂತ ಇದೆ, ಮೈಕ್ರೋಸಾಫ್ಟ್ ವಿಂಡೋಸ್ ಅನ್ನೋದು ಅದು ಒಂದು ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ವಿಚ್ ಸಾಫ್ಟ್ವೇರ್ ಎಲ್ಪ್ಸ್ ಯೂಸರ್ ಟು ಕ್ರಿಯೇಟ್ ಸ್ಲೈಡ್ಸ್ ಬೇಸ್ಡ್ ಪ್ರೆಸೆಂಟೇಷನ್ ಯಾವುದಂದ್ರೆ MS ಪವರ್ ಪಾಯಿಂಟ್ ಅನ್ನು ಯೂಸ್ ಮಾಡ್ಕೊಂಡು ನಾವು PPT ಅಂತ ಕರಿತೀವಲ್ಲ ಅದು ಪವರ್ ಪಾಯಿಂಟ್ ಅಂತ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ರೆಕಾರ್ಡ್ಸ್ ಸ್ಟೋರ್ಸ್ ಒನ್ ಆಫ್ಟರ್ ದ ಅದರ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್ ಈಸ್ ಕಾಲ್ಡ್ ಆಸ್ ಏನಂದ್ರೆ ಸೀಕ್ವೆನ್ಷಿಯಲ್ ಫೈಲ್ ಅಂತ ಕರಿತೀವಿ, ಆಪ್ಷನ್ ಡಿ ಕರೆಕ್ಟು. ಯೂಸರ್ಸ್ ಆಫ್ ಇಂಟರ್ನೆಟ್ ಆರ್ ಸೊ ಯೂಸರ್ಸ್ ಆಫ್ ಇಂಟರ್ನೆಟ್ ಆದರೆ ಫೀಡ್ಬ್ಯಾಕು, ಸಾಫ್ಟ್ವೇರ್ ಶೇರಿಂಗು, ಆನ್ಲೈನ್ ಕಮ್ಯುನಿಕೇಷನ್, ಆಲ್ ಆಫ್ ದೀಸ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಇಂಟರ್ನೆಟ್ನ ಯೂಸ್ ಎಲ್ಲವೂ ಹೌದು. ದ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಸೊ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಅಂದರೆ ಪ್ಯಾಸ್ಕಲ್ ಲೈನ್ ಆಗುತ್ತೆ, ಆಪ್ಷನ್ ಎ ಸರಿ ಉತ್ತರ ಇದಕ್ಕೆ. ನೆಕ್ಸ್ಟ್ 95th ಕ್ವಶನ್ ಬರೋಣ. ಇನ್ MS ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬೂತ್ ಕ್ಯಾನ್ ಬಿ ಇನ್ಸರ್ಟೆಡ್ ಅಂತ ಇದೆ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ವಿಚ್ ಈಸ್ ದ ಶಾರ್ಟ್ಕಟ್ ಕೀ ಟು ವೀವ್ ಎ ಕಂಪ್ಲೀಟ್ ಸ್ಲೈಡ್ ಶೋ ಇನ್ MS ಪವರ್ ಪಾಯಿಂಟ್ ಅಂದರೆ ಸೊ ಶಾರ್ಟ್ಕಟ್ ಕೀ ಶೋ ಇನ್ MS ಪವರ್ ಪಾಯಿಂಟ್ ನೋಡ್ರಿ, ಇದರಲ್ಲಿ ಯಾವುದು ಅಂದರೆ F5 ಅನ್ನ ಶಾರ್ಟ್ಕಟ್ ಕೀ ಅಂತ ಕರಿತೀವಿ, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ದ ಬೇಸಿಕ್ ಯೂನಿಟ್ ಇನ್ ಸ್ಪ್ರೆಡ್ ಶೀಟ್ ಈಸ್ ಸೆಲ್ ಅಂತ ಕರಿತೀವಿ, ಆಪ್ಷನ್ ಸಿ ಕರೆಕ್ಟು. ATM ಸ್ಟ್ಯಾಂಡ್ಸ್ ಫಾರ್ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್, ಆಪ್ಷನ್ ಎ ಸರಿ ಉತ್ತರ ಇದಕ್ಕೆ. WWW ಸ್ಟ್ಯಾಂಡ್ಸ್ ಫಾರ್ ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ತೀವಿ, ಆಪ್ಷನ್ ಸಿ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಬ್ರೈನ್ ಆಫ್ ಎನಿ ಕಂಪ್ಯೂಟರ್ ಸಿಸ್ಟಮ್ ಈಸ್ CPU ಅಂತ ಕರಿತೀವಿ, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡ್ರಿ 100 ಕ್ವಶನ್ಸ್ ಎಲ್ಲ ಆನ್ಸರ್ಸ್ ಹೇಳಿದ್ದೀನಿ.
ಸೊ ಭಾಳ ಈಸಿಯೆಸ್ಟ್ ಕ್ವಶನ್ನು, ಮೋಸ್ಟ್ ಆಫ್ ಆಲ್ ಅಬೋ 90s ಕೂಡ ಸ್ಕೋರ್ ಮಾಡ್ಬೋದು, ಇನ್ನ 90 ಮೇಲ್ಪಟ್ಟು ಕೂಡ ಸ್ಕೋರ್ ಮಾಡೋ ಚಾನ್ಸಸ್ ಇದೆ. ತುಂಬ ಈಸಿಯೆಸ್ಟ್ ಕ್ವಶನ್ ಅಂತ ಹೇಳ್ಬೋದು. ನಿಮ್ಮ ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಹಾಗೆ ಥರ ಇಲಾಖೆಯಿಂದ ಬಿಟ್ಟಿರೋಕೆ ಈ ಆನ್ಸರ್ ಕೂಡ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.